सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ओं ह्रीं दुं दुर्गाये नमः। ओಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದೇ ಜೂನ್ 15ನೇ ತಾರೀಕು ರವಿ ಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಈಗಾಗಲೇ ಮಿಥುನ ರಾಶಿಯಲ್ಲಿ ಬುಧ ಇರೋದ್ರಿಂದ ರವಿ ಪ್ರವೇಶ ಮಾಡದ್ಮೇಲೆ ರವಿ ಮತ್ತು ಬುಧ ಒಂದೇ ಮನೆಯಲ್ಲಿ ಇರ್ತಾರೆ. ಎಲ್ಲಿವರೆಗೂ? ಜೂನ್ 21ನೇ ತಾರೀಕುವರೆಗೂ. ಅಂದ್ರೆ ಮಿಥುನ ರಾಶಿಯಲ್ಲಿ ರವಿ ಹಾಗೆ ಮುಂದುವರಿತಾನೆ, ಆದ್ರೆ ಬುಧ ಗ್ರಹ 21ನೇ ತಾರೀಕು ನಂತರ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಇದರಲ್ಲಿ ರವಿ ಮತ್ತು ಬುಧ ಇವರಿಬ್ರು ಒಂದೇ ಮನೆಯಲ್ಲಿ ಇರುವಂತಹ ಸಮಯ ಒಟ್ಟು 7 ದಿನಗಳು. ಅಂದ್ರೆ ಜೂನ್ 15ರಿಂದ ಜೂನ್ 21. ನೋಡಿ, ಈ ಯೋಗವನ್ನ ಬುಧಾದಿತ್ಯ ಯೋಗ ಅಂತಾರೆ. ಈ ಒಂದು ವಾರ ಅಂದ್ರೆ 7 ದಿನಗಳವರೆಗೆ ಏನು ಬುಧಾದಿತ್ಯ ಯೋಗ ಇರುತ್ತೆ, ಇದು ದ್ವಾದಶ ರಾಶಿಗಳಿಗೆ ಯಾವ್ಯಾವ ತರ ಫಲವನ್ನ ಕೊಡುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ನೋಡಿ, ನಿಮಗೆ ಬುಧ ಬಂದು 6ನೇ ಮನೆ ಅಧಿಪತಿ, ಮಿತ್ರ ಸ್ಥಾನಾಧಿಪತಿ. ಈ ಬುಧನು ರವಿಯ ಜೊತೆ, ಪಂಚಮಾಧಿಪತಿಯಾದ ರವಿಯ ಜೊತೆ ತೃತೀಯ ಭಾವದಲ್ಲಿ ಇರೋದ್ರಿಂದ ಈ ಬುಧಾದಿತ್ಯ ಯೋಗವು ನಿಮಗೆ ಕೆಲವು ವಿಶೇಷ ಶುಭ ಫಲಗಳನ್ನ ಕೊಡುತ್ತೆ. ಅದ್ಯಾವುದಂದ್ರೆ, ಪ್ರಮುಖವಾಗಿ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ಬರುತ್ತೆ. ಹಾಗೆ ವೃತ್ತಿಯಲ್ಲಿ ನಿಮ್ಮ ಸಹೋದರರಿಂದ ನಿಮ್ಗೆ ತುಂಬಾ ಸಹಾಯ ಸಹಕಾರ ಸಿಗತ್ತೆ. ಶತ್ರುಗಳು ಕೂಡ ಮಿತ್ರರಂತೆ ನಿಮ್ಮ ಹತ್ರ ವರ್ತಿಸ್ತಾರೆ. ಅಂದ್ರೆ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಮತ್ತೆ ಅಂತೇಳಿ, ಅಥವಾ ನಿಮ್ ಜೊತೆ ಚೆನ್ನಾಗಾಗ್ಬೇಕು ಅಂತೇಳಿ ಬರ್ತಾರೆ. ಹಾಗೆ ಮಿತ್ರರನ್ನ, ಅತಿ ಪ್ರೀತಿ ಪಾತ್ರರನ್ನ ಭೇಟಿ ಮಾಡುವಂತದ್ರಿಂದ ಬಹಳ ಸಂತೋಷ ಆಗತ್ತೆ. ಹಾಗಾಗಿ ಈ ಬುಧಾದಿತ್ಯ ಯೋಗವು ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಾ ಇದೆ. ವೃತ್ತಿಯಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆಯನ್ನ ಪಡಿತೀರಾ. ಯಾಕಂದ್ರೆ ಜವಾಬ್ದಾರಿಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸೋದ್ರ ಮೂಲಕ ಕೆಲವೊಂದು ಹೊಗಳಿಕೆ ಮಾತುಗಳನ್ನು ಕೂಡ ನೀವು ಕೇಳ್ತೀರಾ. ಇದು ನಿಮ್ಗೆ ಇಷ್ಟೆಲ್ಲ ಶುಭ ಫಲ ಕೊಡ್ತಾ ಇದೆ. ಜೊತೆಗೆ ಈ ರವಿ ಗ್ರಹ ಪಂಚಮಾಧಿಪತಿ ಆಗಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಕೆಲವು ಮುಖ್ಯವಾದಂತಹ ನಿರ್ಧಾರಗಳನ್ನ ಈ ಒಂದು ಟೈಮ್ ಅಲ್ಲಿ ತಗೊಳ್ತೀರಾ. ಈ ಕಂಪ್ಲೀಟ್ ಈ ಒಂದು ಸಮಯ ಏನಿದೆ, ಜೂನ್ 15ರಿಂದ 21ನೇ ತಾರೀಕು, ಆ ಅವಧಿಯಲ್ಲಿ ನೀವು ತಗೊಳ್ತೀರಾ. ಹಾಗಾಗಿ ಈ ಬುಧಾದಿತ್ಯ ಯೋಗ ನಿಮ್ಮ ರಾಶಿಗೆ ಬಹಳ ಶುಭ ಫಲವನ್ನ ಕೊಡ್ತಾ ಇದೆ. ಇನ್ನು ವೃಷಭ ರಾಶಿಯವರಿಗೆ ಬುಧ 2ನೇ ಮನೆ ಅಧಿಪತಿಯಾಗಿದ್ದಾನೆ, 2ನೇ ಮನೇಲೆ ಇರ್ತಾನೆ. ಇನ್ನು ರವಿ ಚತುರ್ಥಾಧಿಪತಿ. ಪ್ರಮುಖವಾಗಿ ಚತುರ್ಥಾಧಿಪತಿಯಾದ ರವಿ ಜೊತೆನಲ್ಲಿ ಬುಧ, ಈ ಬುಧಾದಿತ್ಯ ಯೋಗ ಯಾವ ತರ ಫಲ ಕೊಡ್ತಾ ಇದೆ ಅಂದ್ರೆ, ಪ್ರಮುಖವಾಗಿ ನಿಮ್ಮ ಆಸ್ತಿ ವಿಚಾರದಲ್ಲಿ, ಅಂದ್ರೆ ಯಾವ್ದಾದ್ರು ಆಸ್ತಿ ವಿಚಾರದಲ್ಲಿ ತೊಂದರೆಗಳಿದೆ, ಅದರಿಂದ ಸಮಸ್ಯೆಗಳಾಗ್ತಾ ಇದೆ, ವ್ಯಾಜ್ಯಗಳಿದೆ, ಬಗೆಹರಿಸ್ಕೋಬೇಕು, ಕೋರ್ಟು ಅಂತೆಲ್ಲ ಹೋಗೋ ಬದಲು ನಾವು ಮಾತನಾಡಿ ಬಗೆಹರಿಸ್ಕೊಳ್ಳೋಣ ಅಂತೇನಾದ್ರೂ ಇದ್ರೆ, ಮಾತುಕತೆಯಿಂದ ನಿಮಗೆ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಇದೆ. ಯಾಕಂದ್ರೆ ಬುಧ ವಾಕ್ಸ್ಥಾನಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿರ್ತಾನೆ, ಚತುರ್ಥಾಧಿಪತಿಯಾಗಿ ರವಿ ಕೂಡ ದ್ವಿತೀಯ ಭಾವದಲ್ಲಿ ಇರ್ತಾನೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳನ್ನ ಸರಿ ಮಾಡಿಕೊಳ್ಳೋದಕ್ಕೆ, ಒಳ್ಳೆ ರೀತಿಯಲ್ಲಿ ಒಪ್ಪಂದಗಳನ್ನ ಮಾಡಿಕೊಂಡು ಅಥವಾ ಮಾತಾಡಿ ಬಗೆಹರಿಸ್ಕೊಳ್ಳೋದಕ್ಕೆ ಸೂಕ್ತವಾದ ಸಮಯ ಅಂತದ್ದೇನಾದ್ರೂ ಇದ್ರೆ ಈ ಜೂನ್ 15ರಿಂದ 21ನೇ ತಾರೀಕು ಒಳಗಡೆ ನೀವು ಯಾವ್ದಾದ್ರು ಒಂದು ದಿನಾಂಕವನ್ನು ಗೊತ್ತುಪಡಿಸಿ ಮಾತುಕತೆಗೆ ಕೂತ್ಕೊಳ್ಳೋದು ತುಂಬಾ ಒಳ್ಳೇದು. ಹಾಗೆ ನಿವೇಶನ ತಗೋಬೇಕು ಅಂತಿದ್ರು ಕೂಡ ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಿಮ್ಗೆ ಇಷ್ಟವಾದಂತಹ ಸ್ಥಳದಲ್ಲಿ ನಿವೇಶನ ಸಿಗುವಂತದ್ದು ಅಥವಾ ಮನೆ ಸಿಗುವಂತದ್ದಾಗತ್ತೆ. ಏನಾದ್ರೂ ಪ್ರಾಪರ್ಟಿಗೆ ಸೇಲ್ ಇಟ್ಟಿರ್ತೀರಾ, ನೀವು ಯಾವ್ದೋ ಆಸ್ತಿಯನ್ನ ಸೇಲ್ ಇಟ್ಟಿರ್ತೀರಾ ಅಂತಂದ್ರೆ ಅದು ಕೂಡ ಪರ್ಟಿಕ್ಯುಲರ್ ಈ ಟೈಮ್ ಅಲ್ಲಿ ಮಾರಾಟ ಆಗುವ ಸಾಧ್ಯತೆ ಇದೆ. ಮಾತಿನಿಂದ ಬೇರೆಯವರನ್ನ ಅಟ್ರಾಕ್ಟ್ ಮಾಡುವಂಥದ್ದು, ನಿಮ್ಮ ನೇರ ಮಾತು ನೇರ ನುಡಿ ಬಹಳಷ್ಟು ಮಂದಿಗೆ ಇಷ್ಟ ಆಗುವಂತದ್ದಾಗತ್ತೆ. ಕುಟುಂಬದಲ್ಲಿಯೂ ಅಷ್ಟೇ ಒಂದಿಷ್ಟು ಖರ್ಚುಗಳು ಇರುತ್ತೆ, ಹಾಗೆ ಆದಾಯ ಕೂಡ ಬರ್ತಾ ಇರುತ್ತೆ. ಆದ್ರೆ ಬಹಳ ಮುಖ್ಯವಾಗಿ ಕುಟುಂಬದ ಜವಾಬ್ದಾರಿಗಳನ್ನ ಈ ಸಮಯದವರೆಗೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತೀರಾ. ಕೆಲವು ಅಧಿಕಾರಿಗಳ ಜೊತೆ ಮಾತುಕತೆಗಳಾಗುವಂಥದ್ದು, ರಾಜಕಾರಣಿ ವ್ಯಕ್ತಿಗಳ ಜೊತೆ ಮಾತುಕತೆ, ಅವರಿಂದ ನಿಮ್ಗೇನೋ ಸಹಾಯ ಪಡೆಯುವಂಥದ್ದು, ಈ ರೀತಿ ಅವರೇನೋ ನಿಮ್ಗೆ ನಿಮ್ಮ ಒಂದು ಕೆಲಸಕ್ಕೆ ಅವರಿಂದ ಸಹಾಯ ಸಿಗುವಂಥದ್ದು, ಈ ತರದ್ದೆಲ್ಲ ಆಗುತ್ತೆ. ಹಾಗಾಗಿ ಬುಧಾದಿತ್ಯ ಯೋಗವು ವೃಷಭ ರಾಶಿಯವರಿಗೆ ಬಹಳ ಬಹಳ ಶುಭ ಫಲ ಕೊಡ್ತಾ ಇದೆ. ಇನ್ನು ಮಿಥುನ ರಾಶಿ, ನಿಮ್ಮ ರಾಶಿಯಲ್ಲೇ ಈ ಬುಧಾದಿತ್ಯ ಯೋಗ ನಡೀತಾ ಇದೆ. 15ನೇ ತಾರೀಕಿಂದ 21ನೇ ತಾರೀಕುವರೆಗೂ ಏನು ವಿಶೇಷ ಅಂದ್ರೆ, ನಿಮ್ಮ ಉದ್ಯೋಗದಲ್ಲಿ ಪರ್ಟಿಕ್ಯುಲರ್ ಆಗಿ ವಿಶೇಷ ಜವಾಬ್ದಾರಿಗಳನ್ನ ತಗೋತೀರಾ. ಯಾವುದೋ ಒಂದು ಅಧಿಕಾರ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಬರುತ್ತೆ. ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಆದ್ರೆ
ಆ ಜವಾಬ್ದಾರಿಗಳನ್ನ ನಿಭಾಯಿಸಿದ್ದಲ್ಲಿ ನಿಮ್ಮ ಒಂದು ಸ್ಥಾನಮಾನಗಳು ತುಂಬಾ ಜಾಸ್ತಿ ಆಗತ್ತೆ. ನಿಮಗೆ ಬುಧ ಗ್ರಹ ಚತುರ್ಥಾಧಿಪತಿ ಆಗಿರ್ತಾನೆ, ತೃತೀಯ ಭಾವಾಧಿಪತಿಯಾದಂತಹ ರವಿ ಗ್ರಹ ಕೂಡ ಅಲ್ಲೇ ಇರೋದ್ರಿಂದ ನಿಮ್ಮ ಬುದ್ಧಿಬಲ ಮತ್ತು ಆತ್ಮಬಲ ಎರಡೂ ಜಾಸ್ತಿ ಆಗತ್ತೆ. ನಿಮ್ಮ ಕೆಲಸದ ಕಡೆ ಈ ಸಮಯದಲ್ಲಿ ಹೆಚ್ಚು ಗಮನ ಕೊಡ್ತೀರಾ. ವಿಶೇಷವಾಗಿ ಒಂದು ಮಾತಿನ ಮೂಲಕ, ನಿಮ್ಮ ಕೆಲಸದ ಮೂಲಕ, ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚು ಎಲ್ಲರನ್ನೂ ಗಮನ ಸೆಳೆಯುವಂತದ್ದಾಗತ್ತೆ. ಒಂದು ಅಧಿಕಾರ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಏನಾದ್ರೂ ಪ್ರಮೋಷನ್ ಬಗ್ಗೆ ಮಾತಾಡ್ಬೇಕು ಅಂತಿದ್ರೆ ಪರ್ಟಿಕ್ಯುಲರ್ ಟೈಮ್ ಏನಿದೆ 15ನೇ ತಾರೀಕಿಂದ 21ನೇ ತಾರೀಕು ಈ ಟೈಮ್ ಒಳಗಡೆ ನೀವು ಮಾತಾಡಿ. ಅದರಲ್ಲೂ ಕೂಡ ನೀವು 15, 16ನೇ ತಾರೀಕಿಗೆ ಮಾತಾಡ್ತೀರಾ ಅಂದ್ರೆ ಇನ್ನೂ ಒಳ್ಳೇದು. ಹಾಗಾಗಿ ನಿಮ್ಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ರವಿ ಗ್ರಹ ತೃತೀಯ ಭಾವಾಧಿಪತಿ, ನಿಮ್ಮ ಸುಪ್ತ ಮನಸ್ಸು, ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಏನೋ ಒಂದು ನಂಬಿಕೆ, ವಿಶ್ವಾಸ ಹೆಚ್ಚಾಗತ್ತೆ. ಹಾಗಾಗಿ ಈ ಅವಧಿ ನಿಮ್ಗೆ ತುಂಬಾನೇ ಶುಭ ಫಲವನ್ನ ಕೊಡ್ತಾ ಇದೆ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಈ ಬುಧಾದಿತ್ಯ ಯಾವ ತರ ಫಲ ಕೊಡ್ತಾ ಇದೆ ಅಂತ ನೋಡೋಣ. ಮೊದಲನೇದಾಗಿ ಅಶುಭ ಫಲ ಕೂಡ ಇದೆ ನಿಮ್ಗೆ. ಯಾಕಂದ್ರೆ ವ್ಯಯಾಧಿಪತಿಯಾದ ಬುಧನ ಜೊತೆ ಧನಾಧಿಪತಿಯಾದ ರವಿ ಸೇರ್ಕೊಂಡಿದ್ದಾರೆ. ಈ ಬುಧಾದಿತ್ಯ ಯೋಗ ದುಸ್ಥಾನದಲ್ಲಾಗಿದೆ. ನೋಡಿ, ಯೋಗಗಳು ಯಾವ ಭಾವದಲ್ಲಿ ಆಗ್ತಾ ಇದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಶುಭ ಸ್ಥಾನದಲ್ಲಿ ಯೋಗಗಳು ಬಂದಾಗ ಶುಭ, ಅಶುಭ ಸ್ಥಾನದಲ್ಲಿ ಯೋಗಗಳು ಬಂದಾಗ ಅಶುಭ. ಪ್ರಮುಖವಾಗಿ ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಆಗಿರೋದ್ರಿಂದ ಈ ವಾರದಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ 15ನೇ ತಾರೀಕಿಂದ 21ನೇ ತಾರೀಕುವರೆಗೂ ವಿಪರೀತ ಖರ್ಚುಗಳಿರುತ್ತೆ. ಆದಷ್ಟು ನಿಮ್ಮ ಖರ್ಚನ್ನ ಕಮ್ಮಿ ಮಾಡಿಕೊಂಡು ಹಣ ಉಳಿತಾಯದ ಕಡೆಗೆ ಜಾಸ್ತಿ ಗಮನ ಹರಿಸಿ. ಎರಡನೇ ವಿಚಾರ, ಮಾತಿನಿಂದ ಏನಾದರೂ ನಷ್ಟ ಆಗತ್ತೆ. ತುಂಬಾ ಇಂಪಾರ್ಟೆಂಟ್ ಮಾತುಕತೆಗಳಿದ್ರೆ ಈ ಅವಧಿಯಲ್ಲಿ ಬೇಡ. ಅಂದ್ರೆ 15ರಿಂದ 21ನೇ ತಾರೀಕು ಒಳಗಡೆ ಯಾವುದೂ ಮಾತುಕತೆಗಳಿಗೆ ಕುತ್ಕೋಬೇಡಿ. ಅದು ಆದ್ಮೇಲೆ ನೀವು ಮಾತಾಡಿ. ಅಷ್ಟೊತ್ತಿಗೆ ನಿಮ್ಗೆ ಸ್ವಲ್ಪ ಬದಲಾವಣೆ ಆಗತ್ತೆ. ಈ ಟೈಮಲ್ಲಿ ಬೇಡ. ಮತ್ತೊಂದು ವಿಚಾರ, ವಿದೇಶಕ್ಕೆ ಹೋಗೋದಕ್ಕೆ ಏನಾದ್ರೂ ತಯಾರಿ ನಡೆಸ್ತಾ ಇದ್ದೀರಾ, ಪ್ರಯತ್ನ ಮಾಡ್ತಿದ್ದೀರಾ ಅಂದ್ರೆ ಪ್ರಯತ್ನ ಮುಂದುವರಿಸಿ. ಆ ವಿಷಯದಲ್ಲಿ ಪಾಸಿಟಿವ್ ಆಗಿ ಕಾಣಿಸುತ್ತೆ, ಬೇರೆ ಏನು ಆ ವಿಚಾರದಲ್ಲಿ ನೆಗೆಟಿವ್ ಇರೋದಿಲ್ಲ. ಇನ್ನು ತೃತೀಯ ಭಾವಾಧಿಪತಿಯಾಗಿ 12ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಆಗಿರೋದ್ರಿಂದ ನಿಮ್ಮ ಮಿತ್ರರಿಂದ ಸ್ವಲ್ಪ ನಷ್ಟ ಆಗ್ಬೋದು, ಅವರ ನಡವಳಿಕೆಯಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ಈ ವಿಚಾರದಲ್ಲಿ ಬೇಸರ ಆಗತ್ತೆ. ನೋಡಿ, ಈ ಬುಧಾದಿತ್ಯ ಯೋಗ ಕರ್ಕಾಟಕ ರಾಶಿಯವರಿಗೆ ಯಾವುದೇ ರೀತಿಯ ಶುಭ ಫಲ ಕೊಡ್ತಾ ಇಲ್ಲ. ಬದಲಾಗಿ ಇದಕ್ಕೆ ನೀವು ಪರಿಹಾರ ಮಾಡ್ಕೋಬೇಕು. ಮುಖ್ಯವಾಗಿ 15ರಿಂದ 21ನೇ ತಾರೀಕು ಒಳಗಡೆ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ 1 ಮುಷ್ಟಿ ಹೆಸರು ಕಾಳು, 1 ಮುಷ್ಟಿ ಗೋಧಿ ಸೆಪರೇಟ್ ಆಗಿ ಡೈಲಿ ತೆಗ್ದಿಡಿ. 21ನೇ ತಾರೀಕು ಆದ್ಮೇಲೆ ಅದನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಬಿಡಿ. ಡೈಲಿ ತೆಗ್ದಿಟ್ಟಿರ್ತೀರಲ್ವಾ, 1 ವಾರ ಆದ್ಮೇಲೆ ಅದನ್ನ ತಗೊಂಡೋಗಿ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಬಿಡಿ. ಇದರಿಂದ ಈ ಯೋಗದ ಅಶುಭ ಫಲ ಕಮ್ಮಿ ಆಗುತ್ತೆ. ಸಿಂಹ ರಾಶಿಯವರಿಗೆ ಯಾವ ತರ ಫಲ? ಶುಭ ಫಲ. ಯಾಕಂದ್ರೆ ಎಲ್ಲಾ ಗ್ರಹಗಳು ತಕ್ಕ ಮಟ್ಟಿಗೆ ನಿಮ್ಗೆ ಅಶುಭ ಫಲನೇ ಕೊಡಕ್ ನೋಡ್ತಾ ಇದ್ದಾರೆ. ಯಾವ ಗ್ರಹನೂ ಶುಭ ಫಲ ಕೊಡ್ತಾ ಇಲ್ಲ. ಈ ಅವಧಿಯಲ್ಲಿ ನಿಮ್ಮ ಲಾಭಾಧಿಪತಿಯಾಗಿ ಧನಾಧಿಪತಿಯಾದಂತಹ ಬುಧನೊಟ್ಟಿಗೆ ರವಿ ರಾಷ್ಟ್ರಾಧಿಪತಿಯಾಗಿ ಲಾಭದಲ್ಲಿರೋದ್ರಿಂದ ಈ ಲಾಭದಲ್ಲಿರೋ ಬುಧಾದಿತ್ಯ ಯೋಗ ನಿಮ್ಮ ಕೆಲಸಗಳನ್ನ ತುಂಬಾ ಸಿಸ್ಟಮ್ ಆಗಿ ಕಂಪ್ಲೀಟ್ ಮಾಡಿಸುತ್ತೆ. ನೀವೇನೇನು ಎಲ್ಲ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದೀರಾ, ಕೆಲಸಗಳು ಮಾಡ್ತಾ ಇದ್ದೀರಾ, ನೀವೆಲ್ಲಾ ಕೆಲಸಗಳು ಒಂಥರ ನೀವು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಾಗತ್ತೆ. ಈ ಟೈಮಲ್ಲಿ ಯಾವ ವಿಘ್ನಗಳು ಬರಲ್ಲ, ಯಾವ ತೊಂದರೆಗಳು ಬರಲ್ಲ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ಬುಧ ಇರ್ತಾನೆ. ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ನೀವು ಬುದ್ಧಿ ಓಡಿಸಿ ಕಷ್ಟವಾದ ಕೆಲಸವನ್ನ ಈಸಿಯಾಗಿ ಮಾಡ್ತೀರಾ. ಈ ಸಮಯದಲ್ಲಿ ನೀವು ತಗೊಳ್ಳುವಂತಹ ನಿರ್ಧಾರಗಳು, ಈ ಸಮಯದಲ್ಲಿ ನೀವು ಮಾಡುವಂತಹ ಕೆಲಸಗಳು ಮುಂದಿನ ದಿನಗಳಲ್ಲಿ ನಿಮ್ಗೆ ತುಂಬಾನೇ ಲಾಭವನ್ನ ತಂದು ಕೊಡುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಸಮಸ್ಯೆಗಳಿದೆ. ಅಂದ್ರೆ ಈ ಟೈಮಲ್ಲಿ ನಿಮ್ಗೆ ಆ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾರಿಂದಲಾದ್ರೂ ನಿಮ್ಗೆ ಧನ ಸಹಾಯ ಸಿಗ್ಬೋದು, ಅಥವಾ ನೀವು ಬೇರೆಯವ್ರಿಗೆ ಕೊಟ್ಟಿರೋ ಹಣ ಈ ಅವಧಿಯಲ್ಲೇ ವಾಪಸ್ ಬರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಬುಧಾದಿತ್ಯ ಯೋಗ ಸಿಂಹರಾಶಿಯವರಿಗೆ ತುಂಬಾನೇ ಶುಭ ಫಲ ಕೊಡ್ತಾ ಇದೆ. ಯಾಕಂದ್ರೆ ನಿಮ್ಗೆ ಧನಾಧಿಪತಿ ಲಾಭಾಧಿಪತಿ ಬುಧ ಗ್ರಹ, ರಾಷ್ಟ್ರಾಧಿಪತಿ ರವಿ ಗ್ರಹ ಇಬ್ರು ಕೂಡ ನಿಮ್ಗೆ ತುಂಬಾ ಬೇಕಾದವ್ರೆ. ಮಾತಿನಿಂದ ತುಂಬಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಯಾವ್ದಾದ್ರು ವಿಚಾರದ ಬಗ್ಗೆ ಮಾತಾಡ್ಬೇಕು, ಮಾತುಕತೆಗಳಿದೆ, ನಿಮ್ಮ ಬಾಸ್ ಹತ್ರ ಮಾತಾಡ್ಬೇಕು, ಅಧಿಕಾರಿಗಳ ಹತ್ರ ಮಾತಾಡೋದಿದೆ, ಕೆಲವೊಂದು ಕೆಲಸಗಳಾಗ್ಬೇಕು. ಈ ತರದ್ದೇನೇ ಮಾತುಕತೆಗಳಿದ್ರು ಕೂಡ ನಿಧಾನ ಮಾಡಬೇಡಿ, ಹಿಂಜರಿಬೇಡಿ. ಮುಂದಿನ ವಾರ ಹೋಗೋಣ, ಬರೋ ತಿಂಗಳು ಹೋಗೋಣ ಅಂತ ಯೋಚನೆ ಮಾಡಬೇಡಿ. 15ನೇ ತಾರೀಕಿಂದ 21ನೇ ತಾರೀಕಿನ ಒಳಗಡೆ ಹೋಗಿ ಮಾತಾಡಿ. ಅಷ್ಟು ದಿನದ ಒಳಗಡೆನೆ ನಿಮ್ಮ ಕೆಲಸ ಆಗ್ಬೇಕು. ಅದ್ರ ಮೇಲೆ ನಿಮ್ ಕೆಲಸಗಳಾಗೋದು ಸ್ವಲ್ಪ ಡೌಟ್ ಇದೆ.
ಈ ಟೈಮ್ ನ ಸರಿಯಾಗಿ ಬಳಸಿಕೊಳ್ಳಿ. ನಿಮಗೆ ಈ ಬುಧಾದಿತ್ಯ ಯೋಗ ತುಂಬಾ ಶುಭ ಫಲ ಕೊಡ್ತಾ ಇದೆ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿನೇ ದಶಮದಲ್ಲಿ ಕುತ್ಕೊಂಡು ಅವನ ಜೊತೆನಲ್ಲಿ ರವಿ ಕೂತಿದ್ದಾನೆ ನೋಡಿ. ರವಿ ಇದು ಸ್ಥಾನಾಧಿಪತಿ, ಆದ್ರೂ ಕೂಡ ದಶಮಾಧಿಪತಿ ಜೊತೆ ರವಿ ಇದ್ದಾಗ ಈ ಬುಧಾದಿತ್ಯ ಯೋಗ ಕೆಲವೊಂದು ವಿಚಾರದಲ್ಲಿ ತುಂಬಾ ಶುಭ ಫಲ ಕೊಡುತ್ತೆ. ಪ್ರಮುಖವಾಗಿ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಯಾರ್ಯಾರೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಾ ಕನ್ಯಾ ರಾಶಿಯವರು, ಆ ವಿಚಾರದಲ್ಲಿ ಒಂದಷ್ಟು ಶುಭ ಫಲ ಆಗುವ ಸಾಧ್ಯತೆಗಳು 15ರಿಂದ 21ನೇ ತಾರೀಕು ಒಳಗಡೆ ಆಗತ್ತೆ. ಹಾಗೆ 10ನೇ ಮನೆಯಲ್ಲಿ ಇರ್ತಕ್ಕಂತಹ ರವಿಗ್ರಹ ನಿಮ್ಮ ಕೆಲಸವನ್ನ ಇನ್ನೂ ಬಲಗೊಳಿಸ್ತಾನೆ. ನಿಮ್ಮ ಕೆಲಸ ಇನ್ನೂ ಸ್ಥಿರವಾಗುತ್ತೆ. ಹೊಸ ಪ್ರಾಜೆಕ್ಟ್ ಸಿಗುವ ಸಾಧ್ಯತೆ ಅಥವಾ ಕೆಲಸದಲ್ಲಿ ಏನೋ ಒಂದು ಒಳ್ಳೆ ಬದಲಾವಣೆ ಆಗುವ ಸಾಧ್ಯತೆಗಳು, ಈ ರೀತಿ ನಿಮ್ಗೆ ಒಂದಷ್ಟು ಶುಭ ಫಲಗಳಿದೆ. ನಿಮ್ಮ ಸ್ವಭಾವದಲ್ಲಿ ಬದಲಾವಣೆಗಳು, ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ನೋಡಿ, ತುಂಬಾ ಬೇಜಾರಾದಾಗ ಅವ್ರ ಹತ್ರ ಇವ್ರ ಹತ್ರ ಹೇಳ್ಕೊಳ್ತಿದ್ರಿ, ಬಟ್ ನೋಡಿ ಈ 15ನೇ ತಾರೀಕಿಗೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನ್ ಜೊತೆ ರವಿ ಬಂದ್ಮೇಲೆ ನಿಮ್ಗೆ ಸ್ವಾಭಿಮಾನ ಜಾಸ್ತಿ ಆಗುತ್ತೆ. ನಿಮ್ಮ ಕಷ್ಟನ ಬೇರೆಯವ್ರ ಜೊತೆ ಹೇಳ್ಕೋಬಾರ್ದು, ನನ್ನ ಕಷ್ಟ ಏನಿದ್ರು ನಾನು ಧೈರ್ಯವಾಗಿರ್ಬೇಕು ಅನ್ನೋ ರೀತಿ ನಿಮ್ಮ ಮನಸ್ಥಿತಿನಲ್ಲಿ ತುಂಬಾ ಒಳ್ಳೆ ಬದಲಾವಣೆಗಳಾಗುತ್ತೆ. ಒಂದ್ ರೀತಿಯಲ್ಲಿ ಧೈರ್ಯ ಹೆಚ್ಚಾಗತ್ತೆ, ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಹಾಗಾಗಿ ಈ ಬುಧಾದಿತ್ಯ ಯೋಗ ನಿಮ್ಗೆ ತುಂಬಾನೇ ಶುಭ ಫಲ ಕೊಡ್ತಾ ಇದೆ. ಹೊಸ ಜಾಬ್ಗೆ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಹೊಸ ಕೆಲಸ ಸಿಗೋ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಅಧಿಕಾರ ಜವಾಬ್ದಾರಿ ಎರಡೂ ಕೂಡ ನಿಮ್ಗೆ ಸಿಗೋ ಸಾಧ್ಯತೆಗಳು ಇದೆ. ಆದ್ರೆ ಕೆಲವು ಕೆಲಸಗಳು ನಿಧಾನ ಆಗತ್ತೆ. ಏನಕ್ಕೆ ನಿಧಾನ ಆಗತ್ತೆ ಅಂದ್ರೆ ರವಿ ದುಸ್ಥಾನಾಧಿಪತಿ ಆಗಿರೋದ್ರಿಂದ ಓವರ್ ಕಾನ್ಫಿಡೆನ್ಸ್ ಕೂಡ ಆಗ್ಬೋದು ಕೆಲವೊಂದ್ ಸಂದರ್ಭಗಳಲ್ಲಿ. ಎಲ್ಲ ಆಗತ್ತೆ ಬಿಡು, ಏನ್ ತೊಂದ್ರೆ ಇಲ್ಲ ಅಂತ ಅನ್ಕೊಂಡು ಕೆಲವು ಕೆಲಸಗಳು ಪೆಂಡಿಂಗ್ ಆಗ್ಬೋದು. ಬಟ್ ಹಾಗ ಅನ್ಕೋಬೇಡಿ, ಯಾಕಂದ್ರೆ ಈ ಯೋಗ ಜಾಸ್ತಿ ದಿನ ಇರಲ್ಲ, 1 ವಾರ ಮಾತ್ರ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ಸಮಯ ವ್ಯರ್ಥ ಮಾಡದೆ ನಿಮಗೆ ಕೊಟ್ಟಿರೋ ಜವಾಬ್ದಾರಿಗಳನ್ನ ನಿಭಾಯಿಸಿ. ಇದರ ಫಲಿತಾಂಶ ಮುಂದಿನ ದಿನಗಳಲ್ಲಿ ಸಿಗುತ್ತೆ ನಿಮ್ಗೆ. ತುಲಾ ರಾಶಿಯವರಿಗೆ 9ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ನೋಡಿ. ಲಾಭಾಧಿಪತಿ ಭಾಗ್ಯಾಧಿಪತಿ ಒಟ್ಟಿಗೆ ಕುತ್ಕೊಂಡಿರ್ತಾರೆ. ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ ಮಾಡೋಂಥವ್ರಿಗೆ, ಸ್ವಂತ ಉದ್ಯೋಗವನ್ನ ಯಾರ್ಯಾರೆಲ್ಲ ಮಾಡ್ತಾ ಇದಿರೋ ನಿಮ್ಗೆ ತುಂಬಾ ಚೆನ್ನಾಗಿದೆ ಈ ಟೈಮ್. ಪ್ರಮುಖವಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೊಳ್ತೀರಾ. ಯಾಕಂದ್ರೆ ಬುಧ ಅಂದ್ರೇನೆ ಬುದ್ಧಿ, ಏನೋ ಒಂದು ನಿಮ್ಮ ಬದುಕಿಗೆ ಬಹಳ ಹೆಲ್ಪ್ ಆಗುವಂತ ರೀತಿಯಲ್ಲಿ ಬದಲಾವಣೆಯನ್ನ ಮಾಡಿಸ್ತಾ ಇರ್ತಾನೆ ನಾವು ಅವಾಗವಾಗ. ಹಾಗಾಗಿ ನಿಮ್ಮ ವೃತ್ತಿಯಲ್ಲಿ ಈ ಟೈಮಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೊಳ್ತೀರಾ. ವ್ಯಾಪಾರದಲ್ಲಿ ಪ್ರಮುಖವಾಗಿ ಈ ಟೈಮಲ್ಲಿ ಹೆಚ್ಚು ಲಾಭ ಸಿಗುತ್ತೆ ನಿಮ್ಗೆ. ಹಾಗೆ ಲಾಭಾಧಿಪತಿ ಭಾಗ್ಯಾಧಿಪತಿ ಒಟ್ಟಿಗೆ ಇರೋದ್ರಿಂದ ಯಾವುದೋ ಒಂದು ಅದೃಷ್ಟ ನಿಮ್ಮನ್ನ ಹುಡ್ಕೊಂಡು ಬರ್ಬೋದು. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಯಾವುದೋ ಒಂದು ವಿಚಾರದಲ್ಲಿ ಒಂದು ಅದೃಷ್ಟ ನಿಮ್ಮನ್ನ ಹುಡ್ಕೊಂಡು ಬರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ತುಲಾ ರಾಶಿಯವರಿಗೆ 9ನೇ ಮನೆಯ ಬುಧಾದಿತ್ಯ ಯೋಗ ಬಹಳ ಶುಭ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಇದೆ, ಏನಂದ್ರೆ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಕೈಗೊಳ್ಳುವಂಥದ್ದು ಅಥವಾ ಮನೆಯಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸುವಂಥದ್ದು ಈ ಟೈಮಲ್ಲಿ ಇದು ಕೂಡ ಆಗುತ್ತೆ. ಇದರಿಂದ ಮನಸ್ಸಿಗೆ ಬಹಳ ಶಾಂತಿ ಕೂಡ ಸಿಕ್ಕುತ್ತೆ. ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಬುಧಾದಿತ್ಯ ಯೋಗ. ಏನಪ್ಪಾ ಅಷ್ಟಮ ಅಂದ್ರೇನೆ ಕಷ್ಟ. ದಶಮಾಧಿಪತಿ ಹೋಗಿ ಅಷ್ಟಮದಲ್ಲಿ, ಅಷ್ಟಮಾಧಿಪತಿ ಜೊತೆ. ದಶಮಾಧಿಪತಿ ಅಂದ್ರೆ ಕೆಲಸ, ಅದು ಬರೀ ವೃತ್ತಿಗೆ ಸಂಬಂಧಪಟ್ಟಂತ ಕೆಲಸ ಅಲ್ಲ, ಬೇರೆ ಬೇರೆ ವೈಯಕ್ತಿಕ ಕೆಲಸಗಳು ಇರುತ್ತೆ ನಿಮ್ದು. ಈ ಪ್ರಾಪರ್ಟಿ ವಿಚಾರದಲ್ಲಿ ಏನೋ ಇಶ್ಯೂಸ್ ಇದ್ರೆ ಆ ಸಮಸ್ಯೆಗಳು, ಕುಟುಂಬದ್ದೇನೋ ಸಮಸ್ಯೆಗಳಿರುತ್ತೆ, ಬೇರೆ ಯಾವ್ದಾವ್ದೋ ಸಮಸ್ಯೆಗಳಿರುತ್ತೆ, ಅಥವಾ ಬೇರೆ ಯಾವ್ದಾವ್ದೋ ಕೆಲಸಗಳು ಕಂಪ್ಲೀಟ್ ಆಗೋದಿರುತ್ತೆ. ಈ ಕೆಲಸಗಳು ಕಂಪ್ಲೀಟ್ ಆಗ್ಲಿ ಅಂತ ನೀವು ತುಂಬಾ ಶತಾಯಗತಾಯ ಪ್ರಯತ್ನ ಮಾಡ್ತೀರಾ. ಆದ್ರೆ ಈ ವಾರದಲ್ಲಿ ಆ ಕೆಲಸಗಳು ಸಕ್ಸಸ್ ಆಗಲ್ಲ ಅನ್ನೋ ಒಂದು ಬೇಸರ ಆಗುತ್ತೆ. ಯಾವುದೋ ಒಂದು ತುಂಬಾ ಇಷ್ಟಪಟ್ಟು ಪ್ರಯತ್ನ ಪಟ್ಟು ಒಂದು ಒಳ್ಳೆ ಲಾಭ ಬರುವಂತದಕ್ಕೆ ನೀವು ತುಂಬಾ ಪ್ರಯತ್ನ ಮಾಡ್ತಿದ್ರಿ ಇಷ್ಟು ದಿನ, ಬಟ್ ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಆ ಕೆಲಸ ಸಕ್ಸಸ್ ಆಗ್ಲಿಲ್ಲ ಅನ್ನುವಂತಹ ಸುದ್ದಿ ಬರುತ್ತೆ. ಆವಾಗ ನಿಮ್ಗೆ ಬೇಜಾರಾಗುತ್ತೆ. ಅಂದ್ರೆ ಪ್ರಯತ್ನ ನಿಮ್ಗೆ ಫಲ ಕೊಡ್ಲಿಲ್ಲ ಅನ್ನೋ ತರ. ಆದ್ರೆ ಇದು ನಿಮ್ಮ ವೃತ್ತಿಗೆ ಇಂಪ್ಯಾಕ್ಟ್ ಆಗಲ್ಲ, ಬೇರೆ ವೈಯಕ್ತಿಕ ಕೆಲಸಗಳಿಗೆ ಮಾತ್ರ ಇದು ಸಂಬಂಧ ಪಡುತ್ತೆ. ಇದೊಂದ್ ಕಡೆ ಆದ್ರೆ ಅಷ್ಟಮದ ಬುಧಾದಿತ್ಯ ಯೋಗ ನಿಮ್ಮ ಮನಸ್ಸಿನಲ್ಲಿ ಆತಂಕವನ್ನ ಸೃಷ್ಟಿ ಮಾಡುತ್ತೆ. ಜೊತೆಗೆ ನಿಮ್ಮ ತಂದೆಯ ಆರೋಗ್ಯದ ವಿಚಾರದಲ್ಲಿ ಅಥವಾ ತಂದೆ ವಿಚಾರದಲ್ಲಿ ಸ್ವಲ್ಪ ದುಃಖವನ್ನ ಕೊಡುತ್ತೆ. ಹಾಗೆ ನಿಮ್ಮ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗಬಹುದು. ಯಾಕಂದ್ರೆ ರವಿ ಆರೋಗ್ಯಕ್ಕೆ ಕಾರಕನಾಗಿರೋದ್ರಿಂದ ಬ್ಯಾಕ್ ಪೇನ್ ಇರೋರ್ಗೆ ಇನ್ನು ಜಾಸ್ತಿ ಆಗ್ಬಹುದು, ಬೆನ್ನು ನೋವಿನ ಸಮಸ್ಯೆ, BP ಇರೋರ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು. ಹಾಗಾಗಿ ಈ 7 ದಿನಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಿ. ಏನೋ ಒಂಥರ ಮೃತ್ಯು ಭಯ ಕೆಲವೊಂದು ಸಂದರ್ಭಗಳಲ್ಲಿ, ತುಂಬಾ ಬೆನ್ನೋ ಬರ್ತಾ ಇದೆ ಅಥವಾ ಎದೆನೋ ಬರ್ತಾ ಇದೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆದ್ರೂ ಕೂಡ ಎದೆನೋ ಬರುತ್ತೆ, ನಂಗೆ ಏನಾದ್ರೂ ಆಗ್ಬಿಟ್ರೆ ಅನ್ನೋ ತರ ಆಂಗ್ಸೈಟಿ ಈ ತರದ್ದೇನಾದ್ರೂ ಶುರು ಆಗಬಹುದು.
ಇಲ್ಲದೆ ಇರೋರ್ಗು ಸಣ್ಣದಾಗಿ ಶುರು ಆಗ್ಬೋದು, ಆಲ್ರೆಡಿ ಆ ಪ್ರಾಬ್ಲಮ್ ಇರೋರಿಗೆ ಇನ್ನೂ ಜಾಸ್ತಿ ಆಗ್ಬೋದು. ಅದಕ್ಕೆ ಈ ವಾರದಲ್ಲಿ ನೀವೇನ್ ಮಾಡ್ಬೇಕು, ಪ್ರತಿದಿನ ಒಂದ್ ಹಿಡಿ ಗೋಧಿ, ಒಂದ್ ಹಿಡಿ ಹೆಸರು ಕಾಳನ್ನ ಡೈಲಿ ತೆಗ್ದಿಡಿ. ಒಂದ್ ವಾರ ಆದ್ಮೇಲೆ ಅಂದ್ರೆ 21ನೇ ತಾರೀಕಿನ ನಂತರ ನೆಕ್ಸ್ಟ್ ಡೇ ಅದನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಬಿಡಿ, ಅಥವಾ 21ನೇ ತಾರೀಕಿಗೆ ಕೊಟ್ಬಿಡಿ ಅಂತ ತೊಂದ್ರೆ ಇಲ್ಲ. ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಆವಾಗ ಭಯ ಆತಂಕ ಕಮ್ಮಿ ಆಗತ್ತೆ. ಧನಸ್ಸು ರಾಶಿಯವರಿಗೆ ಸಪ್ತಮದಲ್ಲಿ ಬುಧಾದಿತ್ಯ ಯೋಗ. ವಿಶೇಷವಾಗಿ ಯಾರ್ಯಾರೆಲ್ಲ ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತೀರಾ, ನಿಮಗೆ ಈ ಟೈಮಲ್ಲಿ ಹೆಚ್ಚು ಲಾಭ ಸಿಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಜೂನ್ 15ನೇ ತಾರೀಕಿಂದ ಜೂನ್ 21ನೇ ತಾರೀಕಿನ ಒಳಗಡೆ ನಿಮಗೆ ಒಂದಷ್ಟು ಶುಭ ಫಲಗಳು, ಅಂದ್ರೆ ಕೆಲಸದಲ್ಲಿ ಸ್ವಲ್ಪ ಲಾಭ ಸಿಗುವಂತ ಸಾಧ್ಯತೆಗಳಿದೆ. ದಶಮಾಧಿಪತಿ ಜೊತೆ ರವಿ ಇರೋದ್ರಿಂದ ಈ ಒಂದು ಬುಧಾದಿತ್ಯ ಯೋಗ ನಿಮ್ಗೆ ಉದ್ಯೋಗದಲ್ಲಿ ಲಾಭ ಕೊಡೋದಷ್ಟೇ ಅಲ್ಲದೆ, ನಿಮ್ಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನೋ ಸ್ವಲ್ಪ ವ್ಯಾಜ್ಯಗಳಿದೆ ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಅವಕಾಶ ಸಿಗುತ್ತೆ. ಯಾರೋ ಬಂದ್ ಸಲಹೆ ಕೊಡ್ಬೋದು, ಅಥವಾ ನಿಮ್ಮ ಲಾಯರೇ ನಿಮ್ಗೆ ಸಹಾಯ ಮಾಡ್ಬೋದು, ಸಲಹೆ ಕೊಡ್ಬೋದು, ಇದನ್ನ ಈ ರೀತಿ ಮಾಡಿದ್ರೆ ಬೇಗ ಬಗೆಹರಿಯುತ್ತೆ ಅಂತ. ಆ ತರದ್ ಯಾವ್ದೋ ಒಂದು ಒಳ್ಳೆ ಸಲಹೆ ನಿಮ್ಗೆ ಈ ವಾರದಲ್ಲಿ, ಅಂದ್ರೆ 15ನೇ ತಾರೀಕಿಂದ 21ನೇ ತಾರೀಕು ಒಳಗಡೆ ನಿಮ್ಗೆ ಆ ಟೈಮ್ ಬರುತ್ತೆ ನೋಡಿ. ಒಳ್ಳೆ ಟೈಮು ಎಲ್ಲಾ ಟೈಮಲ್ಲೂ ಸಿಗಲ್ಲ ನಿಮ್ಗೆ, ಒಳ್ಳೆ ಅವಕಾಶ ಎಲ್ಲಾ ಟೈಮಲ್ಲೂ ಸಿಕ್ಕಲ್ಲ, ಮತ್ತೆ ಯಾವಾಗ್ಲೂ ಸಿಗ್ತಾ ಇರಲ್ಲ. ಅದು ಪರ್ಟಿಕ್ಯುಲರ್ ಟೈಮಲ್ಲಿ ಪರ್ಟಿಕ್ಯುಲರ್ ಸಮಯದವರೆಗೆ ಮಾತ್ರ ಸಿಗತ್ತೆ. ಅದೇ ಇದು ಅನ್ಕೊಳ್ಳಿ. ಪ್ರಮುಖವಾಗಿ ನಿಮ್ಮ ಆಸ್ತಿ ವಿಚಾರದ ಒಂದು ಏನೋ ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಈ ಟೈಮಲ್ಲಿ ನೀವು ಸರಿಯಾದ ನಿರ್ಧಾರ ತಗೊಂಡ್ರೆ ಆದಷ್ಟು ಬೇಗ ಈ ಸಮಸ್ಯೆ ಸಾಲ್ವ್ ಆಗತ್ತೆ. ಹಾಗೆ 9ನೇ ಮನೆ ಅಧಿಪತಿ ಸಪ್ತಮ ಅಧಿಪತಿ ಜೊತೆ ಇರೋದ್ರಿಂದ ಈ ಟೈಮಲ್ಲಿ ದೂರ ಪ್ರಯಾಣ, ದೇವಸ್ಥಾನಗಳಿಗೆ ಹೋಗುವಂಥದ್ದು, ದೇವರ ದರ್ಶನ ಮಾಡುವಂಥದ್ದು ಇದೆಲ್ಲ ಇದೆ. ಹಾಗಾಗಿ ಬುಧಾದಿತ್ಯ ಯೋಗ ಧನಸ್ಸು ರಾಶಿಯವರಿಗೆ ತುಂಬಾನೇ ಶುಭ ಫಲ ಕೊಡ್ತಾ ಇದೆ. ಇನ್ನು ಮಕರ ರಾಶಿಯವರಿಗೆ ಷಷ್ಠ ಭಾವದಲ್ಲಿ ಬುಧಾದಿತ್ಯ ಯೋಗ. ಇದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಾ ಇದೆ. ಅದರಲ್ಲೂ ಯಾರು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ವಿಶೇಷ ಜವಾಬ್ದಾರಿ, ಹೊಸ ಜವಾಬ್ದಾರಿ ಪ್ಲಸ್ ವರ್ಕ್ ಪ್ರೆಷರು ಇರುತ್ತೆ. ಅಂದ್ರೆ ನಿಮ್ಗೊಂದು ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ, ಅದು ಇಷ್ಟು ಟೈಮ್ ಒಳಗೆ ಆಗ್ಬೇಕು ಅಂತ ಇರುತ್ತೆ, ಆ ಟೆನ್ಷನ್ ಸ್ವಲ್ಪ ಇರುತ್ತೆ. ಬಟ್ ಇದನ್ನ ಟೆನ್ಷನ್ ಅನ್ನೋದಕ್ಕಿಂತ ಅವಕಾಶ ಅಂತ ಅನ್ಕೊಳ್ಳಿ. ಆವಾಗ ನಿಮ್ಗೆ ಅದು ತುಂಬಾ, ಈ ಟೈಮ್ ನಾನು ಬಳಸ್ಕೊಂಡ್ರೆ, ನಾನು ಇದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನನಗೆ ಮುಂದೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ನೀವು ಮಾಡಿ. ಅಯ್ಯೋ ಇದ್ ಮಾಡ್ಬೇಕಲ್ಲಪ್ಪ, ಬಾಸ್ ಬೈತಾರೆ, ಈ ತರ ಎಲ್ಲ ಅನ್ಕೊಂಡ್ ಮಾಡ್ಬಿಡಿ ಕೆಲ್ಸನ. ಈ ರೀತಿ ನೀವು ಅದನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಡಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಅದರಿಂದ ಬಹು ಲಾಭವನ್ನ ನೀವು ಪಡಿತೀರಾ. ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಕೆಲಸದಲ್ಲಿ ಜವಾಬ್ದಾರಿ ಕೂಡ ಇರುತ್ತೆ, ಅಧಿಕಾರ ಕೂಡ ಪ್ರಾಪ್ತವಾಗುವ ಸಾಧ್ಯತೆಗಳಿದೆ. ಆದ್ರೆ ಕೆಲಸದ ಪ್ರೆಷರ್ ಇಂದ, ಕೆಲಸದ ಒತ್ತಡದಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ. ಏನಾಗತ್ತೆ ಅಂದ್ರೆ ಸ್ವಲ್ಪ ವೀಕ್ನೆಸ್ ಅನ್ಸುತ್ತೆ, ರಾತ್ರಿ ಮಲಗಿದ್ರೆ ನಿದ್ರೆ ಬರಲ್ಲ, ನಾಳೆ ಕೆಲಸದ ಬಗ್ಗೆನೇ ಚಿಂತೆ, ಮತ್ತೆ ಬೆನ್ನು ನೋವಿನ ಸಮಸ್ಯೆ. ಯೂಶುವಲ್ ಆಗಿ ಸ್ವಲ್ಪ ಕೂತ್ಕೊಂಡೇ ಕೆಲಸ ಮಾಡ್ತಿರ್ತೀರ ಕಂಪ್ಯೂಟರ್ ಮುಂದೆ ಅಂದ್ರೆ ಬೆನ್ನು ನೋವಿರುತ್ತೆ, ಅದು ಜಾಸ್ತಿ ಆಗತ್ತೆ, ಬ್ಯಾಕ್ ಪೈನ್ ಜಾಸ್ತಿ ಆಗುತ್ತೆ. ಏನ್ ಮಾಡ್ಬೇಕು ಇದಕ್ಕೆ? ಪ್ರೆಷರ್ ಆಗ್ಬಾರ್ದು, ಕೆಲಸಗಳಾಗ್ಬೇಕು, ಪ್ರೆಷರ್ ತಗೋಬಾರ್ದು, ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕು. ಇದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅಂದ್ರೆ, ಪ್ರತಿದಿನ ಒಂದ್ ಹಿಡಿ ಗೋಧಿ, ಒಂದ್ ಹಿಡಿ ಹೆಸರು ಕಾಳು ಡೈಲಿ ತೆಗ್ದಿಡ್ತಾ ಇರಿ. 15ನೇ ತಾರೀಕಿಂದ ಡೈಲಿ ತೆಗ್ದಿಟ್ಟು 21ನೇ ತಾರೀಕಿಗೆ ಅದನ್ನ ದೇವಸ್ಥಾನಕ್ಕೆ ಕೊಡಿ. ಹಾಗೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಬೆಳಗ್ಗೆ ಹೇಳ್ಕೊಳ್ಳಿ. ರಾತ್ರಿ ಮಲಗೋ ಮುಂಚೆ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಂಡು ಮಲ್ಕೊಳ್ಳಿ. ಇದರಿಂದ ನಿಮ್ಮ ಮೆದುಳಿಗೆ ಯಾವುದೇ ಪ್ರೆಷರ್ ಆಗಲ್ಲ, ನಿಮ್ಮ ದೇಹಕ್ಕೆ ಯಾವುದೇ ಅನಾರೋಗ್ಯ ಸಮಸ್ಯೆ ಬರಲ್ಲ. ಇಷ್ಟೇ. ಇದೊಂದು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಂಡ್ರೆ ಇದೊಂಥರ ನಿಮ್ಗೊಂದು ಎಕ್ಸಾಮ್ ಟೈಮ್ ಅನ್ಕೊಳ್ಳಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ. ಮುಂದಿನ ದಿನಗಳಲ್ಲಿ ಇದು ನಿಮ್ಗೆ ತುಂಬಾ ಸಕ್ಸಸ್ ಕೊಡುತ್ತೆ. ಯಾಕಂದ್ರೆ ಈ ಟೈಮ್ನ ನೀವು ಮಿಸ್ ಮಾಡ್ಕೊಂಡ್ರಿ ಅಂದ್ರೆ, ಅಯ್ಯೋ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು, ನನ್ ಕೈಲಿ ಆಗ್ಲಿಲ್ಲ, ನಾನು ಅವತ್ತು ಕಷ್ಟಪಟ್ಬಿಟ್ಟಿದ್ರೆ ನಂಗೆ ಇವತ್ತು ಒಳ್ಳೇದಾಗ್ತಿತ್ತು, ಈ ಚಿಂತೆ ನಿಮ್ಗೆ ಬರಲ್ಲ ನೀವು ಸರಿಯಾಗಿ ಇದನ್ನ ಬಳಸ್ಕೊಂಡ್ರೆ ಅಂದ್ರೆ. ಹಾಗಾಗಿ ಚೆನ್ನಾಗಿದೆ ನಿಮ್ಗೆ ಬುಧಾದಿತ್ಯ ಯೋಗ. ಕುಂಭ ರಾಶಿಯವರಿಗೆ ಪಂಚಮ ಭಾವದಲ್ಲಿ ಬುಧಾದಿತ್ಯ ಯೋಗ ಯಾವ ತರ ಫಲ ಕೊಡ್ತಾ ಇದೆ? ಮುಖ್ಯವಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರೀತಿ ವಿಚಾರದಲ್ಲಿ ಏನಾದ್ರೂ ನೀವು ಹೇಳ್ಕೋಬೇಕು ಅಂತ ಅನ್ಕೊಂಡಿದ್ರೆ ತುಂಬಾ ಒಳ್ಳೆ ಟೈಮ್. ಸಪ್ತಮಾಧಿಪತಿ ಪಂಚಮಾಧಿಪತಿ ಇಬ್ರು ಒಂದೇ ಮನೆಯಲ್ಲಿ ಪಂಚಮದಲ್ಲಿ ಕೂತಿದ್ದಾರೆ. ನಿಮ್ಮ ಸಂಗಾತಿ ಹತ್ರ ಯಾವುದೋ ಒಂದು ಇಂಪಾರ್ಟೆಂಟ್ ವಿಚಾರನ ನೀವು ಹೇಳ್ಬೇಕು, ತುಂಬಾ ದಿನದಿಂದ ಮುಚ್ಚಿಟ್ಟಿದ ವಿಚಾರನೋ ಅಥವಾ ನಿಮ್ಮ ವೃತ್ತಿ ವಿಚಾರದನೋ ಯಾವುದೋ ಒಂದು ಹೇಳ್ಬೇಕು ಅಂದ್ರೆ ಖಂಡಿತ ಹೇಳ್ಕೋಬಹುದು. ಮಕ್ಕಳ ವಿಷಯದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನ ತಗೊಳ್ತೀರಾ.
ನಿಜವಾಗ್ಲೂ ಕರೆಕ್ಟ್ ಆಗಿರುತ್ತೆ, ನೀವು ತಗೋಬಹುದು. ಯಾಕಂದ್ರೆ ಈ 2 ಗ್ರಹಗಳು ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಭವಿಷ್ಯಕ್ಕೆ ತುಂಬಾ ಸಹಾಯ ಆಗುವಂತಹ ಯಾವುದೋ ಒಂದು ನಿರ್ಧಾರವನ್ನ ತಗೊಳ್ತೀರಾ. ಇನ್ನು ಪಂಚಮಾಧಿಪತಿ ಬುಧನ ಜೊತೆ ಸಪ್ತಮಾಧಿಪತಿಯಾಗಿ ರವಿ, ಅಂದ್ರೆ ಈ ಬುಧಾದಿತ್ಯ ಯೋಗ ಪಂಚಮದಲ್ಲಿರೋದ್ರಿಂದ ಹೊಸದೇನಾದ್ರೂ ಕಲಿಬೇಕು ಅಂತಂದ್ರೆ, ಹೊಸ ಕೋರ್ಸ್ ಏನಾದ್ರೂ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೆ, ಯಾವುದೋ ಒಂದು ವೃತ್ತಿಪರ ಶಿಕ್ಷಣವನ್ನ ಪಡಿಬೇಕು, ಯಾವುದೋ ಒಂದು ಜಾಬ್ ಅಂದ್ರೆ ಉದ್ಯೋಗಕ್ಕೆ ಹೆಲ್ಪ್ ಆಗುವಂತ ಕೋರ್ಸ್ ನಾನು ತಗೋಬೇಕು ಅಂತ ಏನಾದ್ರು ಅನ್ಕೊಂಡ್ರೆ, ಈ ವಾರದಲ್ಲಿ ಈ ಸಮಯದಲ್ಲಿ ನಿಜವಾಗ್ಲೂ ನಿರ್ಧಾರ ಮಾಡಿ, ನಿಮ್ಗದು ಫಲ ಕೊಡುತ್ತೆ. ಹಾಗೆ ಉದ್ಯೋಗದ ವಿಷಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಈ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರು ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ಕೊಳ್ತೀರಾ. ಬಟ್ ದೊಡ್ಡ ದೊಡ್ಡ ಬದಲಾವಣೆ ಮಾಡಕ್ ಹೋಗ್ಬೇಡಿ. ಅಂದ್ರೆ ಕೆಲ್ಸನೇ ಬಿಸ್ನೆಸ್ ಚೇಂಜ್ ಮಾಡೋದು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಈ ತರದ್ ಯಾವ್ದು ಮಾಡಬೇಡಿ. ಮತ್ತೆ ಪಂಚಮದಲ್ಲಿ ಬುಧಾದಿತ್ಯ ಯೋಗ ಇರೋದ್ರಿಂದ ಭವಿಷ್ಯಕ್ಕೆ ನಿಮಗೆ ಸೂಕ್ತವಾಗುವಂಥದ್ದು, ಭವಿಷ್ಯಕ್ಕೆ, ಯಾಕಂದ್ರೆ 5ನೇ ಮನೆ ಅನ್ನೋದು ನಿಮ್ಮ ಭವಿಷ್ಯ ಆಗಿರುತ್ತೆ, ನಿಮ್ಮ ಮುಂದಿನ ಭವಿಷ್ಯವನ್ನ ತೋರಿಸುತ್ತೆ. ಭವಿಷ್ಯಕ್ಕೆ ಬಹಳ ಸಹಕಾರಿಯಾಗುವಂತಹ ಕೆಲವು ಪ್ರಮುಖ ನಿರ್ಧಾರಗಳನ್ನ ಈ ಸಮಯದಲ್ಲಿ ನೀವು ತಗೊಳ್ತೀರಾ. ಹಾಗಾಗಿ ಬುಧಾದಿತ್ಯ ಯೋಗವು ಕುಂಭರಾಶಿಯವರಿಗೆ 15ರಿಂದ 21ನೇ ತಾರೀಕು ಒಳಗಡೆ ಬಹಳ ಶುಭ ಫಲವನ್ನ ಕೊಡ್ತಾ ಇದೆ. ಇನ್ನು ಮೀನರಾಶಿಯವರಿಗೆ ಚತುರ್ಥಾಧಿಪತಿ ಜೊತೆ ರವಿಗ್ರಹ ಇರೋದ್ರಿಂದ ಈ ಟೈಮಲ್ಲಿ ಅಂದ್ರೆ 15ರಿಂದ 21ನೇ ತಾರೀಕು ಒಳಗಡೆ ಏನ್ ಬದಲಾವಣೆ ಆಗತ್ತೆ ಅಂದ್ರೆ, ಈ ಮನೆ ತಗೋಬೇಕು, ನಿವೇಶನ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ, ಅದಕ್ಕೋಸ್ಕರ ಏನಾದ್ರು ನೀವು ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ರವಿ, 6ನೇ ಮನೆ ಅಂದ್ರೆ ಋಣಸ್ಥಾನ ಒಂದು, ಹಾಗಾಗಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ. 2ನೇ ವಿಚಾರ, ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸ್ಥಳ ಬದಲಾವಣೆ ಆಗುವ ಸೂಚನೆಗಳು ಕಂಡು ಬರುತ್ತೆ ಈ ಟೈಮಲ್ಲಿ. ಬಟ್ ಆಗ್ಲೇಬೇಕು ಅಂತಲ್ಲ, ಆಗಬಹುದು, ಏನೋ ಒಂದು ಬದಲಾವಣೆ ಆಗುತ್ತೆ, ನಿಮ್ಗೆ ಯಾವುದೋ ಒಂದು ಬೇರೆ ಪ್ರಾಜೆಕ್ಟ್ ಕೊಡ್ತಾರೆ ಅಥವಾ ಬೇರೆ ಒಂದು ಕೆಲ್ಸಕ್ಕೆ ಹಾಕ್ತಾರೆ ನಿಮ್ನ, ಆ ತರದ್ ಏನೋ ಒಂದು ನಿಮ್ಗೆ ಅನ್ಸುತ್ತೆ. ಬಟ್ ಆಗೋದಿಲ್ಲ, ಆ ತರ ಏನ್ ಬದಲಾವಣೆ ಆಗಲ್ಲ, ಆಗುವ ಸೂಚನೆಗಳು ಕಂಡು ಬರುತ್ತೆ. ಹಾಗೆ ಸ್ವಲ್ಪ ನಿಮ್ಮ ತಾಯಿ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆಗಳಿರುತ್ತೆ, ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ಟೈಮಲ್ಲಿ ಮನೆ ವಿಚಾರದಲ್ಲಿ ಅಂದ್ರೆ ಮನೆ ಆಸ್ತಿ ವಿಚಾರದಲ್ಲಿ ಪ್ರಮುಖವಾಗಿ ಯಾವ ನಿರ್ಧಾರ ಬೇಕಾದ್ರೂ ತಗೋಬಹುದು. ಮಾರಾಟ ಮಾಡುವ ವಿಚಾರ, ತಗೊಳ್ಳೋವಂಥದ್ದು, ಅಥವಾ ಏನಾದ್ರೂ ಪ್ರಾಬ್ಲಮ್ ಇದೆ ಅದನ್ನ ಬಗೆಹರಿಸ್ಕೊಳ್ಳುವಂಥದ್ದು, ಅಥವಾ ಇದ್ರ ಬಗ್ಗೆ ಏನಾದ್ರೂ ನೀವು ಸಮಸ್ಯೆ ಇದೆ, ಆಸ್ತಿ ಕುರಿತಾದ ವ್ಯಾಜ್ಯ ಇದೆ, ನಾನು ಕೋರ್ಟ್ಗೆ ಹೋಗಿ ಸಾಲ್ವ್ ಮಾಡ್ಕೋತೀನಿ ಅಂತಿದ್ರೆ ನೀವು ಕೋರ್ಟಿಗೆ ಹೋಗುವಂಥದ್ದು, ಈ ತರದ್ ಯಾವುದೇ ನಿರ್ಧಾರ ತಗೊಳ್ಳೋದು, ಮತ್ತೆ ಸರ್ಕಾರಿ ಅಧಿಕಾರಿಗಳನ್ನ ಭೇಟಿ ಮಾಡುವಂಥದ್ದು, ರಾಜಕೀಯ ವ್ಯಕ್ತಿಗಳದ್ದು ಸಹಾಯ ಏನಾದ್ರು ಬೇಕಿದ್ರೆ ಅವರನ್ನ ಭೇಟಿ ಮಾಡುವಂಥದ್ದು, ಇಂಥದ್ದು ಏನ್ ಕೆಲಸ ಇದ್ರು ಕೂಡ ಈ ಟೈಮಲ್ಲಿ ನೀವು ಬಹಳ ಚುರುಕಿನಿಂದ ಮಾಡ್ಕೊಳ್ಳಿ, ಸಕ್ಸಸ್ ಆಗತ್ತೆ. ಯಾಕಂದ್ರೆ ರವಿ ಬುಧನಿಗೆ ತುಂಬಾ ಸಪೋರ್ಟ್ ಮಾಡ್ತಾನೆ. ಬುಧನೇ ನಿಮ್ಮ ಚತುರ್ಥಾಧಿಪತಿ ಅಲ್ವಾ, ನಿಮ್ ಕೆಲಸ ಆಗ್ಬೇಕು, ಮೇನ್ ಆಗಿ ಆಸ್ತಿ ವಿಚಾರದ ಕೆಲಸ ಆಗ್ಬೇಕು. ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ಇದು ತುಂಬಾ ಸೂಕ್ತವಾದ ಸಮಯ, ಅಂದ್ರೆ ಒಳ್ಳೆ ಟೈಮ್. ಅಂದ್ರೆ ನೀವು ನಿಮ್ ಪಾರ್ಟ್ನರ್ ಇಬ್ರು ಸೇರಿ ನಿಮ್ ಕೆಲಸದಲ್ಲಿ ಏನೋ ಒಂದು ಚೇಂಜಸ್ ಮಾಡ್ಬೇಕು ಅಂತಿದ್ರು ಕೂಡ ಅದಕ್ಕೂ ತುಂಬಾ ಒಳ್ಳೆ ಟೈಮ್ ಆಗಿದೆ. ಹೊಸ ಕೆಲಸ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಒಳ್ಳೆ ಟೈಮ್. ದಶಮವನ್ನ ರವಿ ನೋಡ್ತಾನಲ್ವಾ, ಹೊಸದು. ರವಿ ಅಂದ್ರೆ ಬೆಳಕು, ಸೂರ್ಯ ನಿಮ್ಮ ಭವಿಷ್ಯದಲ್ಲಿ, ನಿಮ್ಮ ಬದುಕಿನಲ್ಲಿ ಏನೋ ಒಂದು ಬೆಳಕನ್ನ ತೋರಿಸ್ತಾನ ಅವನು. ಹಾಗಾಗಿ ಹೊಸದೇನಾದ್ರೂ ಒಂದು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಕೆಲಸನ, ಈ 15ರಿಂದ 21ನೇ ತಾರೀಕು ಒಳಗಡೆ ನಿಮ್ಗೆ ಅದಕ್ಕೆ ಬೇಕಾದಷ್ಟು ಅನುಕೂಲಗಳು ಆಗತ್ತೆ. ಹಾಗಾಗಿ ಈ ಬುಧಾದಿತ್ಯ ಯೋಗ ಮೀನರಾಶಿಯವರಿಗೂ ಕೂಡ ತುಂಬಾನೇ ಶುಭ ಫಲ ಕೊಡ್ತಾ ಇದೆ. ನೋಡಿದ್ರ, ಈ ಯೋಗಗಳು ಬಹಳಷ್ಟು ಇರುತ್ತೆ. ಕೆಲವು ಗ್ರಹಗಳ ಜೊತೆಲಿದ್ದಾಗ ಕೆಲವು ಯೋಗಗಳು, ಕೆಲವು ಅಶುಭ ಯೋಗಗಳು ಇರುತ್ತೆ. ಯಾವ ಯೋಗಗಳು ಯಾವ ಟೈಮ್ ವರೆಗೆ ಇರುತ್ತೆ, ಯಾವಾಗ ಹೇಗೆ ಫಲ ಕೊಡ್ತಾರೆ, ಯಾವ್ಯಾವ ರಾಶಿಗೆ ಶುಭ ಫಲ, ಯಾವ್ಯಾವ ರಾಶಿಗೆ ಅಶುಭ ಫಲ, ಇಂಥ ವಿಚಾರಗಳ ಬಗ್ಗೆ ಮುಂದಿನ ದಿನಗಳಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಈ ವಾರದ ವಿಶೇಷ ಅಂದ್ರೆ ಇದಾಗಿತ್ತು. ಎಲ್ರಿಗೂ ಶುಭವಾಗಲಿ. ಇವಿಷ್ಟು ಬುಧಾದಿತ್ಯ ಯೋಗದ ಸಮಯದ 12 ರಾಶಿಗಳ ದ್ವಾದಶ ಫಲಗಳಾಗಿದೆ. ಇವಿಷ್ಟು ಜೂನ್ ತಿಂಗಳ ಬುಧಾದಿತ್ಯ ಯೋಗದ 12 ರಾಶಿಗಳ ಫಲವಾಗಿದೆ. ಅಶುಭ ಫಲಗಳಿಗೆ ಪರಿಹಾರಗಳನ್ನ ಹೇಳಿದ್ದೀನಿ, ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.